ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಿಮ್ಮನ್ನು ಯಾರೂ ಇಷ್ಟಪಡಲ್ವಾ? ಸತ್ಯ ಪ್ರಾಮಾಣಿಕತೆಯಿಂದ ಇದ್ದರೆ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ. ದೇವರ ಮೇಲೆ ನಂಬಿಕೆ ಇರಬೇಕು. ನಾವು ಅಂದ್ಕೊಂಡಿದ್ದು ಏನೂ ಆಗದೇ ಇದ್ದಾಗ, ನಮಗೆ ಯಾರೂ ಗೌರವ ಕೊಡದೇ ಇದ್ದಾಗ ನಮಗೆಲ್ಲ ಬೇಜಾರಾಗುತ್ತೆ ಅಲ್ವಾ? ನಿಮಗೂ ಈ ಅನುಭವ ಆಗಿದೆಯಾ? ನನಗಂತೂ ಈ ಥರ ಅನುಭವ ತುಂಬಾ ಆಗಿದೆ. ಡೋಂಟ್ ವರಿ. ನಿಮಗೊಂದು ವಿಷಯ ಗೊತ್ತಾ? ನಾವು ಯಾರಿಗೂ ಬೇಡದೇವರಾದಾಗ, ಉದಾಹರಣೆಗೆ ಎಕ್ಕದ ಹೂ ಎಲ್ರಿಗೂ ಗೊತ್ತಲ್ವಾ? ಎಕ್ಕದ ಹೂ ಯಾರಿಗೂ ಬೇಡ, ಆದರೆ ಶಿವನಿಗೆ ತುಂಬ ಇಷ್ಟ. ಅದೇ ರೀತಿ ಬಿಲ್ವಪತ್ರೆ ಮರ, ಅದು ಕೂಡ ಯಾರಿಗೂ ಇಷ್ಟ ಆಗಲ್ಲ, ಬಟ್ ಶಿವನಿಗೆ ಬಿಲ್ವಪತ್ರೆ ತುಂಬಾ ಇಷ್ಟ. ಎಲ್ರಿಗೂ ಇಷ್ಟ ಆಗದೆ ಇರೋವಂಥ ಕೆಲಸ ಅಂದರೆ ಭಿಕ್ಷಾಟನೆ, ಅದು ಕೂಡ ಶಿವನಿಗೆ ತುಂಬಾ ಇಷ್ಟ. ಇನ್ನು ಯಾರಿಗೂ ಇಷ್ಟ ಆಗದೆ ಇರೋವಂತಹ ಜಾಗ ಅಂದರೆ ಸ್ಮಶಾನ. ಸ್ಮಶಾನ ಅಂದರೆ ಶಿವನ ವಾಸಸ್ಥಾನ ಅಂತಲೇ ಹೇಳ್ಬೋದು. ಶಿವನಿಗೆ ತುಂಬ ಇಷ್ಟವಾದಂತಹ ಜಾಗ. ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಯಾರಿಗೂ ಬೇಡದೆ ಇರೋದು ಶಿವನಿಗೆ ತುಂಬ ಇಷ್ಟ. ನಮ್ಮನ್ನು ಯಾರು ಇಷ್ಟಪಡ್ತಿದ್ರು ನಾವು ಶಿವನಿಗೆ ಪ್ರಿಯವಾದವರು ಅಂತ ಅನ್ಕೋಬೇಕು. ಶಿವ ನಮ್ಮನ್ನು ಇಷ್ಟಪಡ್ತಾನೆ. ನಮ್ಮ ಹಿಂದೆ ಯಾರೂ ಇಲ್ಲ, ನಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂದಾಗಲೂ ಶಿವ ನಮ್ಮ ಜೊತೆಗಿರ್ತಾನೆ. ಶಿವನನ್ನು ಯಾವಾಗಲೂ ನೆನೆಸ್ಕೊಂಡ್ರೆ, ಶಿವನನ್ನು ನಂಬಿದರೆ ಶಿವ ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ. ಆ ಶಿವನೇ ನಮ್ಮ ಜೊತೆ ಇದ್ದಾನೆ ಅಂದಾಗ ನಾವು ಹೇಗಿರಬೇಕು ಅಲ್ವಾ ಫ್ರೆಂಡ್ಸ್? ಈಗ ನೀವೆಲ್ಲರೂ ತಿಳ್ಕೊಬೇಕಾಗಿರೋದು, ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಮ್ಗೆ ಯಾರು ಗೌರವ ಕೊಡ್ತಿಲ್ಲ ಅಂದಾಗಲೂ ನೀವು ಯಾವತ್ತೂ ಕುಗ್ಗಬಾರ್ದು. ಆ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.